ಅಲ್ಲ ಈಗಾಗಲೇ ನಾವು ಅವ್ರಿಗೆ ಸೂಚನೆ ಕೊಟ್ಟಿದ್ದೇವೆ. ನೀವು ತಕ್ಷಣ ಹೋಗಿ ಅಲ್ಲಿ ಏನು ಅವೈಲಬಲ್ ರೆಕಾರ್ಡ್ಸ್ ಇದೆ ಅಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಅಲ್ಲಿಂದ ಪ್ರಾರಂಭ ಮಾಡ್ಕೊಳ್ತಾರೆ ಅವರು. ಅವರಿಗೂ ಸೂಚನೆ ಹೋಗಿದೆ ಡಿ ಜಿ ಅವರಿಂದ, ಅಲ್ಲಿಗೆ ನಮ್ಮ ಸ್ಥಳೀಯ ಪೊಲೀಸ್ಗೆ ಕೂಡ ಸೂಚನೆ ಹೋಗಿದೆ. ಮೈಸೂರು ಸ್ಯಾಂಡಲ್ ಸಾಬೂನು ಪ್ರಕೃತಿಯಷ್ಟೇ ತಾಜಾ ಮತ್ತು ಪರಿಶುದ್ಧ. ಏನು SIT ಮಾಡಿದ್ದೇವೆ, ಆ SITಗೆಲ್ಲ ಸಂಬಂಧಪಟ್ಟ ದಾಖಲೆಗಳು ಎಲ್ಲನೂ ಕೊಡಬೇಕು ಅಂತೇಳಿ ಡಿ ಜಿ ಅವರಾಗಲೇ ಸೂಚನೆ ಕೊಟ್ಟಿದ್ದಾರೆ. ಮೊಹಂತಿ ಅವರು ಬಹುಶಃ ಅವರು ಇವತ್ತು ನಾಳೆ ಹೋಗ್ತಾರೆ, ಹೋಗಿ ಅವರ ಟೀಮ್ ಹೋಗಿ ಶುರು ಮಾಡುತ್ತಾರೆ ಕೆಲಸ. ಅಲ್ಲ, ಈಗ ಸದ್ಯದಲ್ಲೇ ಅವ್ರು 4 ಜನ ಇರ್ತಾರೆ. ಅವರೇನಾದರೂ ಯಾರಾದರೂ ನಿನ್ನೆ ಯಾರೋ ಹೇಳಿದರು ನನಗೆ, ಅದರಲ್ಲಿ ಯಾರೋ ಮಾಧ್ಯಮದಲ್ಲೂ ಕೂಡ ಬಂದಿತ್ತು. ನನ್ನವರೆಗೂ ಇನ್ನೂ ಬಂದಿಲ್ಲ. ಡಿ ಜಿ ಅವರಿಗೆ ಅಥವಾ ಕಮಿಷನರ್ಗೆ ಏನಾದರೂ ಅವ್ರು ಯಾರಾದರೂ ಆ ಕಮಿಟಿಯಲ್ಲಿರೋರು ಯಾರಾದರೂ ರಿಕ್ವೆಸ್ಟ್ ಮಾಡಿದರೆ ಅವ್ರನ್ನ ರಿಪ್ಲೇಸ್ ಮಾಡ್ತಾರೆ. ಅವರು ASP ಆಗಿದ್ದಾಗಲೇ ಸೌಜನ್ಯ ಪ್ರಕರಣದ ತನಿಖೆ ಆಗಿತ್ತು ಸರ್ ಆ ಸಂದರ್ಭದಲ್ಲಿ. ಹಾಗಾಗಿ ನೋಡಿ, ಯಾವುದೇ ಕಾರಣಕ್ಕೆ ಆ ಸಮಿತಿಯಲ್ಲಿರ್ತಕ್ಕಂಥ ಸದಸ್ಯರೇನಾದರೂ ಕಾರಣ ಕೊಟ್ಟು ನಾವು ಆ ಸಮಿತಿಯಲ್ಲಿ ಇರೋದು ಸರಿ ಇಲ್ಲ ಅಂತ ಅವರು ಕನ್ವಿನ್ಸ್ ಮಾಡಿದರೆ ರಿಪ್ಲೇಸ್ ಮಾಡ್ತಾರೆ. ಅದಕ್ಕೇನಿದೆ. 2014ರಿಂದ 2017 ತನಕ ಆಗಿದ್ದಂಥ ಅಸಹಜ ಸಾವುಗಳ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಸರ್ಕಾರಕ್ಕೆ 2018ರಲ್ಲಿ ಒಂದು ವರದಿ ಸಲ್ಲಿಕೆ ಆಗಿದೆ. ಅಂದರೆ ಏನೇನು ಆಗ್ತಾ ಇದೆ ಎಲ್ಲಿ ಬೆಳ್ತಂಗಡಿ ತಾಲೂಕು ಮಾತ್ರ, ಅಂದರೆ ಯಾವ ರಾಜ್ಯದ ತಾಲೂಕಿನಲ್ಲೂ ಆ ಥರ ಆಗದೆ ಇರೋದು ಇಲ್ಲಿ ಆಗ್ತಾ ಇದೆ ಅಂತೇಳಿ. ಆ ವರದಿ ಬಗ್ಗೆ ಏನು ಕ್ರಮ ಆಗಲಿಲ್ಲ ಅಂತ ತಾವೇನಾದರೂ ಆ ವರದಿ ಅಲ್ಲ, ನೋಡ್ತೀನಿ. ನೀವು ಹೇಳಿದ ಮೇಲೆ ಅದನ್ನು ತರಿಸಿ ನೋಡೋಣ. ವರದಿ ಆ ರೀತಿ ಏನಾದರೂ ವರದಿ ಸರ್ಕಾರಕ್ಕೆ ಬಂದಿದ್ದರೆ ತರಿಸಿ ನೋಡೋಣ. ಅದು ಈಗ ಅವರು ಯಾರು ವರದಿ ಕೊಟ್ಟಿದ್ದಾರೆ ಗೊತ್ತಿಲ್ಲ. ವರದಿ ಯಾರು ಕೊಟ್ಟಿರೋರು ಯಾರು? ಎಕ್ಸ್ಪರ್ಟ್ ಯಾರು ಮಾಡಿದ್ದಿದೆ? ಯಾರು ಕಮಿಟಿ ಯಾರು ಮಾಡಿದರು? ಯಾವ ಎಕ್ಸ್ಪರ್ಟ್ ಕಮಿಟಿ? ಮತ್ತು ಅದು ಇಲಾಖೆ ಸರ್ಕಾರದ ಅನುಮತಿಯಿಂದ ಆಗಿದೆಯಾ ಅಥವಾ ಖಾಸಗಿ ಆಗಿದೆಯಾ? ಅವೆಲ್ಲ ಏನು ಗೊತ್ತಿಲ್ವಲ್ಲ. ಸುಮ್ಮನೆ ವರದಿ ಬಂದಿದೆ. ಎಲ್ಲಿಗೆ ಬಂದಿದೆ ವರದಿ? ಅಧಿಕೃತವಾಗಿ ಯಾವುದಾದ್ರೂ ವರದಿ ಸರ್ಕಾರಕ್ಕೆ ಬಂದಿದ್ದರೆ ಅಂದರೆ ಅದು ಸರ್ಕಾರದ ಅನುಮೋದನೆಯಿಂದ ಆಗಿರ್ತಕ್ಕಂಥ ಸಮಿತಿ ಇರಬೇಕದು. ಅದರಿಂದ ಆಗಿದ್ದರೆ ನಾವು ಅದನ್ನು ಗಮನಿಸ್ತೀವಿ.